ನೀವ ದೇವ್ರ ಮುಂದೆ ಎಷ್ಟೇ ದೀಪ ಹಚ್ಚ್ರಿ ನಿಮ್ ಮನಿಗೆ ಐತ್ ನೋಡ್ರಿ ಎಂದು ಒಳ್ಳೇದ ಆಗಂಗಿಲ್ಲ. ಯಾಕತ್ ಹೇಳ್ತೀನಿ ಅದಕ್ಕಿಂತ ಮೊದ್ಲು ಕಮೆಂಟ್ ಒಳಗ ಐತ್ ನೋಡ್ರಿ ನಿಮ್ ಮನಿ ದೇವ್ರು ಯಾರು ಅಂತ ಹೇಳಿ ಕಮೆಂಟ್ ಒಳಗ ಹೇಳ್ರಿ. ನೋಡ್ರಿ ನೀವ ದೇವ್ರ ಮುಂದ್ ದೀಪ ಹಚ್ಚದಾಗೈತ್ ನೋಡ್ರಿ, ಆ ದೀಪ ಖಾಲಿ ಆದ್ಮ್ಯಾಗ ದೀಪದ ಬತ್ತಿ ಐತ್ ನೋಡ್ರಿ, ಏನ್ ತುದಿ ಕಾರ್ನರ್ ಉಳ್ದಿರ್ತದಲ್ಲ ಅದನ್ನ ನೀವ ಖಾಲಿ ಆಗೈತೆ ಕಸ ಡಬ್ಬ್ಯಾಗ ಹೋಗಿತೀರಿ. ಅದನ್ನ ರೀತಿ ಕಸ ಡಬ್ಬ್ಯಾಗ ಹೋಗಿದ್ರಿಂದ ಐತ್ ನೋಡ್ರಿ, ಆ ಒಂದು ದೇವ್ರ ನೀವು ಭಕ್ತಿದಿಂದ ಏನ್ ಬೇಡ್ಕೊಂಡಿರ್ತೀರಿ, ದೀಪ ಅದು ಹಚ್ಚಿರ್ತೀರಲ್ಲ ಆ ಒಂದು ಭಕ್ತಿ ಐತ್ ನೋಡ್ರಿ ವ್ಯರ್ಥ ಆಗ್ತದತ್ತ. ಸೊ ಅದಕ್ಕೈತ್ ನೋಡ್ರಿ ಆ ರೀತಿ ಕಸಕ್ಕೈತ್ ನೋಡ್ರಿ ಒಗಿಬಾರ್ದತ್ತ ನೀವು ಭಕ್ತಿದಿಂದ ದೀಪ ಹಚ್ಚಿದ್ದನ್ನ. ಸೊ ಆ ಸಣ್ಣ ಸಣ್ಣ ಬತ್ತಿಗಳನ್ನ ಐತ್ ನೋಡ್ರಿ ಒಂದು ಡಬ್ಬಿ ಒಳಗ ಗೋಳೆ ಮಾಡಿ ಇಟ್ಕೋರಿ. ಅದೇ ರೀತಿ ಒಂದು 10-15 ಸಣ್ಣ ಸಣ್ಣ ಬತ್ತಿಗಳು ಆಯ್ತಪ್ಪ ಅಂತಂದ್ರ ಆಮೇಲೆ ಕರ್ಪೂರನ ಒಂದು 2-3 ಕರ್ಪೂರನ ಅದ್ರೊಳಗ ಹಾಕೈತ್ ನೋಡ್ರಿ, ನೀವ ದೇವರಿಗೆ ಆರತಿ ಬೆಳಗಿ ಮನಿ ತುಂಬಾ ಒಂದು ಆರತಿನ ಐತ್ ನೋಡ್ರಿ ಹಿಡಿದ್ರಪ್ಪ ಅಂತಂದ್ರ ಅವಾಗ ನಿಮ್ ಮನಿ ಒಳಗ ಒಂದು ಪಾಸಿಟಿವ್ ಎನರ್ಜಿ ಬರ್ತದತ್ತ. ಯಾವ್ದೇ ರೀತಿ ನೆಗೆಟಿವ್ ಎನರ್ಜಿಗಳು ನಿಮ್ ಮನಿ ಒಳಗ ಬರಂಗಿಲ್ಲತ್ತ, ನಿಮ್ ಮನಿಗೂ ಐತ್ ನೋಡ್ರಿ ಒಳ್ಳೇದಾಗ್ತದತ್ತ. ಮತ್ತ ಆ ಒಂದು ಆರತಿ ಬೆಳಗಿದ ಮ್ಯಾಗ ಏನು ಬೂದಿ ಉಳಿತದಲ್ಲ ಅದನ್ನ ಐತ್ ನೋಡ್ರಿ ನೀವು ಎಲ್ಲಾದ್ರೂ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಅದು ಹೊಂಟಿದ್ರಪ್ಪ ಅಂತಂದ್ರ, ನಿಮ್ಮ ಮಕ್ಳ ಎಕ್ಸಾಮ್ ಅದು ಬರೆಯಕ್ ಹೊಂಟಿದ್ರಪ್ಪ ಅಂತಂದ್ರ ಅದನ್ನ ಐತ್ ನೋಡ್ರಿ ಹನಿ ಮ್ಯಾಗ ಕುಂಕುಮದ ಗತ್ಲೆ ಹಚ್ಕೊಂಡ್ ಐತ್ ನೋಡ್ರಿ ಆ ಒಂದು ಬೂದಿನ ಐತ್ ನೋಡ್ರಿ ನೀವು ಹಚ್ಕೊಂಡು ಹೋಗ್ಬೋದತ್ತ. ಮತ್ತ ಅದನ್ನ ಐತ್ ನೋಡ್ರಿ ಉಳಿದಿದ್ದನ್ನ ನೀವ ನಿಮ್ಮ ಮನಿ ಒಳಗ ಗಿಡ ಅದು ಬೆಳೆಸಿರ್ತಿರಲ್ಲ ಆ ಒಂದ ಗಿಡಕ್ಕೆ ಐತ್ ನೋಡ್ರಿ ನೀವ ಹಾಕ್ಬೋದು. ಒಟ್ಟ ಕಸಕ್ಕದು ಹಾಕಾಕ ಹೋಗ್ಬೇಡ್ರಿ, ಇದ್ರದಿಂದ ಭಾಳ ಅಂದ್ರ ಭಾಳ ನಿಮಗೆ ಚಲೋ ಆಗ್ತೈತಿ. ಈ ಒಂದು ವಿಡಿಯೋನ ಆಯ್ತು ನೋಡ್ರಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಹಂಗೆ ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೋರಿ, ಅವ್ರಿಗೂ ಯೂಸ್ ಆಗ್ತೈತಿ ನಿಮಗೂ ಯೂಸ್ ಆಗ್ತೈತಿ.